ನೋಡಿ, ಮೈಸೂರಿನಲ್ಲಿ ಉದಯಗಿರಿ ಆ ಏರಿಯಾದಲ್ಲಿ ಆದಂತಹ ಘಟನೆ, ಆ ಭಾಗದಲ್ಲಿ ಮುಸ್ಲಿಮರೇ ಜಾಸ್ತಿ ಇರುವಂತ ಭಾಗ ಅದು. ಸೊ ಅಲ್ಲಿ ಯಾರೋ ಒಬ್ಬ ಸ್ಟೇಟಸ್ ನಲ್ಲಿ ಹಾಕಿದ್ರು, ವಾಟ್ಸಪ್ ನಲ್ಲಿ ಯಾವುದೋ ಒಂದು ವಿಷಯ ಬಿಟ್ಟರು ಅಂತ ಅನ್ನುವಂತಹ ಹಿನ್ನೆಲೆಯಲ್ಲಿ ನಡೆದಂತ ಘಟನೆ ಅದು. ನಾನು ಮುಸ್ಲಿಂ ಸಮಾಜಕ್ಕೆ ಹೇಳೋದು, ಗೂಂಡಾಗಿರಿ ಮಾಡುವಂತಹದ್ದನ್ನ ನಿಲ್ಲಿಸಬೇಕು. ಇವತ್ತು ಕೋರ್ಟ್ ಇದೆ, ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಇದೆ. ಒಮ್ಮೆಲೆ ಬಂದು ಈ ರೀತಿ ದಾಂಧಲೆ ಮಾಡುವಂತ ಇದೇನು ಪಾಕಿಸ್ತಾನ ಅಲ್ಲ, ಇದೇನು ಅಫ್ಘಾನಿಸ್ತಾನ ಅಲ್ಲ, ಇದೇನು ಬಾಂಗ್ಲಾದೇಶ ಅಲ್ಲ. ಇದು ಹೇಗ್ ಬೇಕಾದಾಗ ಏನ್ ಬೇಕಾದ್ ಮಾಡೋದು. ಸಂವಿಧಾನ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕಂಪ್ಲೇಂಟ್ ಕೊಡಿ. ಸೊ ಏನ್ ನಿಮಗೆ ಏನಾಗಿದೆ, ತೊಂದರೆ ಆಗಿದೆ ಅಲ್ಲಿ ಹೇಳಿ, ಹೇಳ್ಕೊಳಕ್ ಅವಕಾಶಗಳಿದಾವೆ. ಧರಣಿ ಮಾಡಿ. ಸುರೇಶ್ ಅನ್ನುವಂತ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ. ನಾನು ಹೇಳೋದು, ಮುಸ್ಲಿಂ ಸಮಾಜ, ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ರೀತಿಯ ಅವಹೇಳನ ಮಾಡ್ತಾ ಇದ್ದೀರಿ, ನಮ್ಮ ದೇವರುಗಳ ಬಗ್ಗೆ ಎಷ್ಟು ಅವಹೇಳನ ಮಾಡ್ತಾ ಇದ್ರೆ ನಾವೇನಾದ್ರೂ ಹಾಗಾದ್ರೆ ಈ ರೀತಿ ಎದ್ದರೆ ಏನಾಗ್ಬೋದು? ಸೊ ಸಂವಿಧಾನ ಇದೆ, ಕಾನೂನು ಇದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಅದರ ಪ್ರಕಾರ ನಡಿಬೇಕು ಅಂತನ್ನುವಂಥದ್ದು ಗೊತ್ತಾಗದೆ ನೀವು ಏನು ಬೇಕಾದ ಮಾಡ್ಬೋದು, ಗುಂಡಾಗಿರಿ ಮಾಡ್ಬೋದು. ಈ ರೀತಿ ಇನ್ಮೇಲೆ ನಡೆಯುವುದಲ್ಲ. ಹಿಂದೂ ಸಮಾಜ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ತೀನಿ. ಯಾರು ರಕ್ಷಕರಿದ್ದಾರೆ, ಪೊಲೀಸ್ ಇಲಾಖೆಗೆ ಪೊಲೀಸ್ ಜೀಪಿನ ಮೇಲೆ, ಅವ್ರ ವಾಹನ ಮೇಲೆ ಕಲ್ಲಿಸಿದ್ದೀರಿ. ಸುಮಾರು 14 ಜನರಿಗೆ ಗಾಯ ಆಗಿದೆ. ಸೊ ಹಾಗಾದರೆ ಎಲ್ಲಿ ಹೋಗ್ತಾ ಇದ್ರಿ ನೀವು? ಈ ರೀತಿಯ ಪ್ರವೃತ್ತಿ ಮೈಸೂರಿನಲ್ಲಿ ಇದು ಮೊದಲೇ ಬಾರಿ ಅಲ್ಲ, ಬಹಳಷ್ಟು ಸಲ ನಡೀತಾ ಇದೆ, ಮುಂದೇನೂ ನಡೀಬೋದು. ಇದಕ್ಕೆ ಇವರನ್ನ ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಕೇಸ್ ಹಾಕಿದ್ರೆ ನಾಳೆ ಮತ್ತೆ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಇವರೆಲ್ಲ. ಸೊ ಇವರು ಸರಿಯಾಗಿ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಿನಲ್ಲಿ ಕೊಳಿಬೇಕು, ಅವಾಗ ಬುದ್ಧಿ ಬರುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಸೊ ಪೊಲೀಸ್ ಇಲಾಖೆಯನ್ನು ಧೈರ್ಯ ತುಂಬಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಟ್ಟರೆ ನಿಶ್ಚಿತವಾಗಿ ನಾನು ಹೇಳ್ತೀನಿ, ಈ ಗೂಂಡಾಗಿರಿ ನಿಲ್ಲಿಸುವಂಥ ತಾಕತ್ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಇದೆ ಅಂತನ್ನುವಂಥದ್ದು ಹೇಳ್ತಾರೆ.